ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ನಾನು ಅವೆನ್ಯೂ ರೋಡಲ್ಲಿರುವಂತಹ ಸಾಗರ್ ಅಪ್ಲಯನ್ಸ್ಗೆ ಹೋಗಿದ್ದೆ. ಸೊ ನನಗೆ ಮನೆಗೆ ಸ್ವಲ್ಪ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ. ಫಸ್ಟು ನಾನು ಇಲ್ಲಿ ನೋಡಿದ್ದು ಐರನ್ ತವ ಕ್ಯಾಸ್ಟ್ ಐರನ್ ತೋರಿಸ್ತಿದ್ರು. ಸೊ ಕ್ಯಾಸ್ಟ್ ಐರನ್ನಲ್ಲಿ ವೆರೈಟೀಸು ಈ ಥರ ಡಬಲ್ಲು ಇರೋದು ತೋರಿಸ್ತಿದ್ರು. ನಂಗೆ ಡಬಲ್ ಬೇಡ, ಜಸ್ಟ್ ಸಿಂಗಲ್ ಇದ್ದರೆ ಸಾಕು ಅಂತ ನೋಡ್ತಿದ್ದೆ. ಅದ್ರ ಜೊತೆಗೆ ನಾನು ನಾನ್ ಸ್ಟಿಕ್ಕೂ ನೋಡ್ತಿದ್ದೆ, ಯಾವ್ದು ಬೆಟ್ರು, ಯಾವುದು ಇದ್ದರೆ ಬೆಸ್ಟು ಅಂತ. ಬಿಕಾಸ್ ನಾನು ಸ್ವಲ್ಪ ವೆರೈಟೀಸ್ ಆಫ್ ದೋಸೆ ಮಾಡ್ತಿರೋದ್ರಿಂದ ಒಂದೊಂದು ಸಲ ನಾನ್ ಸ್ಟಿಕ್ ಪ್ರಿಫರ್ ಮಾಡ್ತೀನಿ, ಒಂದೊಂದು ಸಲ ನಾರ್ಮಲ್ ದೋಸೆ ಆದರೆ ನಾನು ಕ್ಯಾಸ್ಟ್ ಐರನ್ನಲ್ಲೇ ಮಾಡ್ತೀನಿ. ಸೊ ಅದಕ್ಕೆ ಇಲ್ಲಿ ಈ ಅಂಗಡಿಗೆ ಬಂದಿದ್ವಿ. ಹಾಗೆ ಮನೆಗೆ ಬೇರೆ ಬೇರೆ ಥರ ಸಾಮಾನು ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ನೋಡೋಣ ಅಂತ ಬಂದಿದ್ದೆ. ಸೊ ಈ ಅಂಗಡಿ ಫೈಂಡ್ ಔಟ್ ಮಾಡೋಕ್ಕೆ ತುಂಬ ಈಸಿ. ಮೆಟ್ರೋ ಸ್ಟೇಷನಿಂದ ಅವೆನ್ಯೂ ರೋಡ್ ಸರ್ಕಲಿಂದನೇ ತುಂಬ ಹತ್ರ, ತುಂಬ ಒಳಗೆ ಹೋಗಬೇಕು ಅನ್ನೋದು ಏನಿರಲಿಲ್ಲ. ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ರೀಸನಬಲ್ ಪ್ರೈಸಸ್ಸು. ಕೆಲವೊಂದು ಐಟಮ್ಗಳೆಲ್ಲ ಈಗ ಬಾಣಲಿ ತ್ರಿಬಲ್ ಕೋಟೆಡು ಸ್ಟೀಲ್ಸ್ ಎಲ್ಲ ಆದರೆ ಸ್ವಲ್ಪ ಕಾಸ್ಟ್ಲಿ. ಬೇರೆ ಐಟಮ್ ಈ ಥರ ಎಲ್ಲ ನೀವು ನೋಡ್ತಿದ್ರಲ್ಲ, ನಾನು ಇದೆಲ್ಲ ತೊಗೊಂಡಿರೋ ಅಂಥದ್ದು ಡಬ್ಬಿಗಳೆಲ್ಲ KG ಲೆಕ್ಕದಲ್ಲಿ. ಬಟ್ ಸಿಟಿಲೆಲ್ಲ ತುಂಬ ಪ್ರೈಸ್ ಕಾಸ್ಟ್ಲಿ. ಅಲ್ಲಿಗೆ ಹೋಗಿದ್ದಕ್ಕೆ ಸ್ವಲ್ಪ ಪ್ರೈಸ್ ರೀಸನಬಲ್ ಇತ್ತು. ಇದು ಚಿಕ್ಕ ಅಂಗಡಿ ಆದ್ರೂ ಎಲ್ಲ ಸ್ವಲ್ಪ ವೆರೈಟೀಸ್ ಇತ್ತು. ಒಂದು ವೆರೈಟೀಸ್ ಏನಿರಲಿಲ್ಲ ಅಂದರೆ ಸೌಟ್ಗಳು ಅಷ್ಟಾಗಿ ವೆರೈಟೀಸ್ ಇರಲಿಲ್ಲ. ಅದು ಬಿಟ್ಟರೆ ಇನ್ನೆಲ್ಲ ವೆರೈಟೀಸ್ ಆಗಿತ್ತು. ಸೊ ನನಗೆ ಈ ಅಂಗಡಿ ತುಂಬ ಲೈಕ್ ಆಗಿತ್ತು. ಇಲ್ಲಿ ಫಿಕ್ಸ್ಡ್ ಪ್ರೈಸ್ ಇರುತ್ತೆ, ಯಾವುದೇ ರೀತಿ ಅಂತ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಬಿಕಾಸ್ ಕೆಲವೊಂದು ಅವರು KG ಲೆಕ್ಕದಲ್ಲಿ ಕೊಡೋದ್ರಿಂದ ಅವರು ಬಾರ್ಗೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಇಲ್ಲಿ ನೋಡ್ತಿದ್ರಲ್ಲ, ಸೌಟೆಲ್ಲ ಅಷ್ಟೊಂದು ವೆರೈಟೀಸ್ ಇರಲಿಲ್ಲ. ಆದರೂ ಸ್ವಲ್ಪ ಮನೆಗೆ ಬೇಕು ಅಂತ ಸ್ವಲ್ಪ ತೊಗೊಂಡಿದ್ದೆ. ಇದು ನಾವು ಸ್ಯಾಟರ್ಡೇ ಈವ್ನಿಂಗ್ ಹೋಗಿದ್ವಿ. ಸೊ ಸ್ವಲ್ಪ ಮಳೆ ನಿಂತಿತ್ತು ಅಂದ್ಬಿಟ್ಟು ನಾವು ಹಾಗೆ ಮೆಟ್ರೋ ಸ್ಟೇಷನಿಂದ ನೆಡ್ಕೊಂಡು ಈ ಅಂಗಡಿಗೆ ಹೋಗಿದ್ವಿ. ಸೊ ಈಸಿಯಾಗಿ ಫೈಂಡ್ ಔಟ್ ಆಗಿತ್ತು. ಏನಂತ ಕಷ್ಟ ಇರಲಿಲ್ಲ, ದೂರನೂ ಏನಂತ ಇದ್ದಿರಲಿಲ್ಲ. ಅದಾದಮೇಲೆ ನಾನು ಸಂಡೇ ಮಾರ್ನಿಂಗಿಗೆ ನಾನು ಇಡ್ಲಿ ಸಾಂಬಾರು ಮಾಡಿದ್ದೆ. ಸೊ ಇಲ್ಲಿ ಸ್ವಲ್ಪ ಬೇಳೆ ತೊಗೊಂಡು, ತುಂಬ ಬೇಳೆ ಹಾಕಿರಲಿಲ್ಲ, ಸ್ವಲ್ಪನೇ ಬೇಳೆ ಹಾಕಿದ್ದೆ. ಒಂದು ಅರ್ಧ ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಕಿ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೆ. ಸೊ ಆ ಎಣ್ಣೆ ಅರಿಶಿನ ಹಾಕಿದ್ರೆ ಬೇಗ ಬೇಯುತ್ತೆ ಅಂದ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೆ. ಒಂದು 3 to 4 ವಿಷಲ್ಸ್ನ ಚೆನ್ನಾಗಿ ಬೇಳೆ ಬೇಯೋ ತನಕ ನಾನು ಕೂಗಿಸ್ಕೊಂಡಿದ್ದೆ. ಅದಾದಮೇಲೆ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಂಡಿದ್ದೆ. ಒಗ್ಗರಣೆ ರುಬ್ಬೋದಕ್ಕೆ ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಜೀರಿಗೆ ಮತ್ತು ಇಲ್ಲಿ ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡಿದ್ದೆ. ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ. ತುಂಬ ದೊಡ್ಡ ಈರುಳ್ಳಿ ಏನಿಲ್ಲ, ಸ್ವಲ್ಪ ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಈ ಸಾಂಬಾರು ಸ್ವಲ್ಪ ಹೋಟೆಲ್ ಸ್ಟೈಲ್ ಥರ ಮಾಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೆ. ಸೊ ನಾರ್ಮಲಾಗಿ ಮಾಡಿಕೊಂಡ್ರೆ ಬರೀ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಈ ಥರ ಹೋಟೆಲ್ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೊಟೊ ಹಾಕ್ಕೊಂಡಿದ್ದೆ. ಟೊಮೊಟೊ ಫುಲ್ ಸಾಫ್ಟಾಗಿ ಬೇಯಿಸ್ಕೊತಿದ್ದೀನಿ. ಇಲ್ಲಿ ಉಪ್ಪು ಹಾಕ್ಕೊಂಡು ಏನು ಬೇಯಿಸ್ತಿಲ್ಲ, ಟೊಮೊಟೊ ಹಾಗೆ ಸಾಫ್ಟಾಗಿ ಬೇಯಲಿ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟು ಬೇಯಿಸ್ಕೊಂಡಿದ್ದೆ. ಸೊ ನಾರ್ಮಲಾಗಿ ಮಾಡೋ ಥರ ನಾನು ಮಾಡಿರಲಿಲ್ಲ, ಸ್ವಲ್ಪ ಹೋಟೆಲ್ ಸ್ಟೈಲ್ ಇರಲಿ ಅಂತ ಮಾಡಿದ್ದೆ. ಸೊ ನೀವು ಈ ಥರ ಒಂದ್ಸಲ ನಾನು ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಸಾಂಬಾರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾರ್ಮಲ್ ಇಡ್ಲಿ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಈ ಥರ ಸಾಂಬಾರು ಒಂದ್ಸಲ ಟ್ರೈ ಮಾಡ್ಬೋದು. ಅದಾದಮೇಲೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೆ. ಸೊ ನಾವು ಮಾಡ್ಕೊಂಡಿದ್ದೆ ಸ್ವಲ್ಪ ಜನಕ್ಕೋಸ್ಕರ, ತುಂಬ ಕಾಯಿ ತುರಿ ಹಾಕ್ಕೊಂಡಿರಲ್ಲ, ಬಿಕಾಸ್ ಅದೇ ಫ್ಲೇವರ್ ಇದಾಗತ್ತೆ ಅಂದ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೆ. ಒಂದು 4 to 5 ಟೇಬಲ್ ಸ್ಪೂನ್ಸ್ ಕಾಯಿ ತುರಿ ಹಾಕ್ಕೊಂಡಿದ್ದೆ. ಕಾಯಿ ತುರಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಕ್ಕಿ ನಾನು ಮಸಾಲ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಸಾಂಬಾರು ಮಸಾಲ ಹಾಕ್ಕೊಂಡಿದ್ದೀನಿ. ಸಾಂಬಾರು ಮಸಾಲ ಸ್ವಲ್ಪ ಖಾರ ಕಮ್ಮಿ ಇದ್ದರೆ ನೀವು 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರೂ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ನಾವು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಮಸಾಲ ಆಗಿರೋದ್ರಿಂದ ನಾವು ಎಲ್ಲ ಥರ ಪದಾರ್ಥ ಹಾಕಿರ್ತೀವಿ. ನಮಗೆ ಕರೆಕ್ಟಾಗಿ ಖಾರ ಇತ್ತು, ಅದಕ್ಕೋಸ್ಕರ ನಾನು ಸಾಂಬಾರು ಪೌಡ್ರ್ ಬಿಟ್ಟು ಇಲ್ಲೇನೂ ಹಾಕಿಲ್ಲ. ನೀವು ಬೇಕಂದರೆ ಸಾಂಬಾರು ಪೌಡ್ರು ಮತ್ತು ಚಿಲ್ಲಿ ಪೌಡ್ರು ಮತ್ತು ಧನಿಯದ ಪುಡಿ ಹಾಕ್ಕೋಬೋದು. ನಾವು ಸಾಂಬಾರು ಪುಡಿಗೆ ಧನಿಯಾ ಪುಡಿ ಎಲ್ಲ ಹಾಕಿರ್ತೀವಿ. ಸೊ ಅದಕ್ಕೆ ನಾನು ಇಲ್ಲೇನೂ ಮಿಕ್ಸ್ ಮಾಡ್ಕೊಂಡಿಲ್ಲ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಕ್ಕಿ. ಮಸಾಲ ಹಾಕುವಾಗ ಲೋ ಫ್ಲೇಮಲ್ಲಿ ಇಕ್ಕಿದ್ರೆ ಆ ಮಸಾಲ ಏನು ಹಾಕಿರ್ತೀವಿ ಅದು ಇದಾಗಲ್ಲ ಅಂತ. ಆರಾದಮೇಲೆ ನಾನು ಮಿಕ್ಸಿ ಜಾರ್ ಹಾಕ್ಕೊಂಡು ರುಬ್ಬೋದಕ್ಕೆ ಇದು ಮಾಡ್ಕೊತಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಫುಲ್ಲು ಫ್ರೈ ಮಾಡಿರೋದು ತಣ್ಣಗಾದ್ಮೇಲೆ, ಸೊ ಇದನ್ನು ನಾನು ತರ್ತರಿಯಾಗಿ ರುಬ್ಕೊಂಡಿಲ್ಲ, ಫುಲ್ ನೈಸಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು. ಇಲ್ಲಿ ನೋಡ್ತಿದ್ರಲ್ಲ, ಈ ಥರ ಫುಲ್ ನೈಸಾಗಿ ರುಬ್ಕೊಂಡಿದ್ದೆ. ಅದಾದಮೇಲೆ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಮತ್ತು ಇದು ಸಾಂಬಾರು ಒಗ್ಗರಣೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ 1-2 ಒಣಗಿರೋ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಅದಾದಮೇಲೆ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೆ.
ಕರ್ಬೇವಿನ ಸೊಪ್ಪು ಹಾಕೊಂಡಾದ್ಮೇಲೆ ನಾನು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಂದು ಮೀಡಿಯಮ್ ಸೈಜು ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಒಂಥರ ಪಿಂಕಿಶ್ ಕಲರ್ ಆದಮೇಲೆ ನಾನು ಏನು ರುಬ್ಕೊಂಡಿದ್ದೆ ಅದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಬಿರೋ ಅಂಥದ್ದು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಜಾಸ್ತಿ ಏನು ಫ್ರೈ ಮಾಡೋಕ್ಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವೆಲ್ಲ ಹುರಿದಿನೇ ಮತ್ತು ರುಬ್ಬಿರೋದ್ರದಕ್ಕೆ. ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಬೇಳೆ ಬೇಯಿಸ್ಕೊಂಡಿರೋ ಒಂದು ಕಟ್ ಸಮೇತ ಹಾಕ್ಕೊಂಡಿದ್ದೀನಿ. ಬೇಳೆ ಬೆಂದಿರೋ ಅಂಥ ನೀರು ಸಮೇತ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಸಲ ಕುದಿಸಿದ್ರೆ ಆಗೋಗುತ್ತೆ. ಕೆಲವ್ರಿಗೆ ತುಂಬ ನೀರಿನಂಗೆ ಇರಬೇಕು, ಕೆಲವ್ರಿಗೆ ಸ್ವಲ್ಪ ಮೀಡಿಯಮ್ ಗಟ್ಟಿ ಇರಬೇಕು. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ನೀರಿನಂಗಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಮೀಡಿಯಮ್ ನೀರಿನಂಗೆ ಮಾಡ್ತಿದ್ದೆ. ನೀರಿನಂಗೆ ಹಾಕೊಳ್ಳೋಕ್ಕೋಸ್ಕರ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಿದ್ದೀನಿ ಇಲ್ಲಿ. ಸೊ ನೀರು ನಾನು ಒಂದೇ ಸಲ ಹಾಕೋತಿಲ್ಲ, ಸ್ವಲ್ಪ ನೋಡಿ ಹಾಕೋತಿದ್ದೆ. ಸೊ ಇದೆಲ್ಲ ಫೈನಲ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಾದರೆ ಸಾಂಬಾರು ರೆಡಿ. ಅದಾದಮೇಲೆ ನಾನು ಇಲ್ಲಿ ಇಡ್ಲಿ ಮಾಡೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇಡ್ಲಿ ಏನು ಹಿಟ್ಟು ಮಾಡ್ಕೊಂಡಿದ್ದೆ ಅದನ್ನ ಇಡ್ಲಿ ಪಾತ್ರೆಗೆ ಹಾಕ್ತಿದ್ದೆ. ಇಡ್ಲಿ ತುಂಬ ಸಾಫ್ಟಾಗಿ ಬಂದಿತ್ತು. ಸಾಂಬಾರು ಇಡ್ಲಿ ಸೂಪರಾಗಿ ಬಂದಿತ್ತು. ಇಡ್ಲಿ ಅಂತೂ ಹೂ ಥರ ಇತ್ತು, ತುಂಬಾ ಚೆನ್ನಾಗಿತ್ತು ಇಡ್ಲಿ. ಸೊ ಇದು ನಾವು ರವೆ ಹಾಕಿ ಮಾಡೋದ್ರಿಂದ ನಾನು 10 ಮಿನಿಟ್ಸ್ ಇಕ್ತೀನಿ. 15 ಮಿನಿಟ್ಸ್ ಇದ್ದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು 10 ಮಿನಿಟ್ಸ್ ಇಕ್ತಿದ್ದೀನಿ. ಸೊ ನಮ್ಮ ಅತ್ತೆ ಮಾಡೋ ಇಡ್ಲಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಸಾಫ್ಟ್ ಇರುತ್ತೆ ಅಂದರೆ ಹಾಗೆ ತಿಂತಾನೆ ಇರೋಣ ಅನಿಸ್ತಿರುತ್ತೆ. ಸೊ ಇದಾಗಿತ್ತು ನಮ್ಮ ಮನೆಯ ಇಡ್ಲಿ ಸಾಂಬಾರು ರೆಸಿಪಿ.